ನಾನು ಕೀರ್ತಿ ಹಾಗೇನೆ ವಸಂತ ಗಿಳಿಯಾರ್ ಅವರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ FSL ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ, ಅವರನ್ನ ನಾನು ಮಾತಾಡಿಸ್ತೀನಿ. ಸಾರಿ ಸರ್, ಸತ್ಯ ಸಂಘರ್ಷದ ವಿಚಾರದಲ್ಲಿ ನಿಮ್ಮ ಹತ್ರ ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮೆ ಇರಲಿ. ಸಿಕ್ಕಿರುವ ಮೂಳೆಗಳು ತನಿಖೆಗೆ ಎಷ್ಟು ಪುಷ್ಟಿ ಕೊಡುತ್ತೆ ಅನ್ನುವಂತಹ ವಿಚಾರ ಒಂದಾದ್ರೆ, ಈಗಾಗಲೇ ನೋಡಿ ಸರ್, ಇದೇ ವಿಚಾರವಾಗಿ ಇಲ್ಲಿ ಸಂಘರ್ಷ ನಡೀತಾ ಇತ್ತು. ವರದಿ ಬರೋದಕ್ಕಿಂತ ಮುಂಚೆ ಮಹಿಳೆಯದ್ದೇ ತಲೆಬುರುಡೆ ಅತ್ಯಾಚಾರ ಆಗಿತ್ತು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದಾದ್ರೆ, ಅಲ್ಲಿ ಸಿಕ್ಕಿರುವಂತದ್ದು ಪುರುಷರದು ಅಂತ ಮತ್ತೊಂದು ಗುಂಪು, ಅದನ್ನ ಹೇಗೆ ಹೇಳ್ತೀರಿ ಅಂತ ಇವರು. ಸೊ ಈಗ ಸಿಕ್ಕಿರುವಂತಹ ಮೂಳೆಗಳು, ಈ ಮೂಳೆಗಳಿಂದ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಅಂದ್ರೆ, ಇದು ಮಹಿಳೆಯದ್ದ, ಇದು ಪುರುಷನದ್ದ, ಎಷ್ಟು ವರ್ಷ, ಕಾಸ್ ಆಫ್ ಡೆತ್, ಇವೆಲ್ಲವೂ ಕೂಡ ಹೇಗೆ ಗೊತ್ತಾಗುತ್ತೆ? ಇದು ಸವಾಲಾಗುತ್ತಾ ಸರ್? ಅಲ್ಲ ನೋಡಿ, ಫಸ್ಟ್ ನಾವು ಒಂದು ತಿಳ್ಕೊಳ್ಬೇಕು ದಟ್ ಏನಂದ್ರೆ, ಈಗೇನು ಅನಾಮಿಕ ವ್ಯಕ್ತಿ ಅವನೇನ್ ತೋರಿಸ್ತಾ ಇದ್ದಾನೆ, ಆ ಜಾಗಗಳಲ್ಲೆಲ್ಲ ಎಕ್ಸುಮೇಷನ್ ಏನ್ ನಡೀತಾ ಇದೆ, ದ ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ನಡೆದು ಯಾವ ಗ್ರೇವ್ ನಲ್ಲಿ ಯಾವ ರಿಮೇನ್ಸ್ ತಗೊಂಡಿದ್ದಾರೆ, ಆ ರಿಮೇನ್ಸ್ ಅಂದ್ರೆ ಸ್ಕೆಲಿಟಲ್ ರಿಮೇನ್ಸ್, ಅದರಿಂದ ಇದು ಗಂಡು ಹೆಣ್ಣು, ಇದ್ರ ವಯಸ್ಸೆಷ್ಟು, ಏನಾದ್ರೂ ಇದ್ರ ಮೇಲೆ ಗಾಯಗಳಾಗಿದೆಯಾ, ಇದರಿಂದ ಸಾವು ಹೇಗಾಗಿದೆ ಅಂತ ನಾವು ಕಂಡುಹಿಡಿಬಹುದಾ, ಇಲ್ಲ ಇದ್ರದ್ದು DNA ಸ್ಯಾಂಪಲ್ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ? ಸೊ ಆಲ್ ದಿಸ್ ಥಿಂಗ್ಸ್ ಡಿಪೆಂಡ್ ಆನ್ ಯಾವ ಬೋನ್ ಸಿಕ್ಕಿದೆ, ಆಮೇಲೆ ಯಾವ ಗ್ರೇವ್ ನಲ್ಲಿ ಸಿಕ್ಕಿದೆ. ಅಂಡ್ ಒನ್ ಥಿಂಗ್ ನಾವು ಅರ್ಥಕೋಬೇಕು, ದ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಕಂಪ್ಲೀಟ್. ಇಟ್ಸ್ ನಾಟ್ ಕಂಪ್ಲೀಟ್. ಈಗ ಏನಂದ್ರೆ, ದ ಸ್ಪೆಕ್ಯುಲೇಷನ್ ಸರೌಂಡಿಂಗ್ ದಿಸ್ ಹೋಲ್ ಎಕ್ಸಿಮೇಷನ್ ಪ್ರೋಸೆಸ್ ಇಂದ ಕನ್ಫ್ಯೂಷನ್ ಆಗಿದೆ. ಸೊ ಯಾಕೆ ಇದಾಗ್ತಾ ಇದೆ ಅಂದ್ರೆ, ದ SIT has kept the people blank ಆಗಿಟ್ಟಿದೆ. I think that is what is they have failed in the public relationship process. ಅಂದ್ರೆ they should brief what is happening. ಅವ್ರು ನೋಡಿ, ಫೈಂಡಿಂಗ್ಸ್, ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಸ್ ಬ್ರೀಫ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ ಲೀಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್ಸ್ ದೇ ಕ್ಯಾನ್ ಗಿವ್ ಡೈಲಿ ಬ್ರೀಫಿಂಗ್, ಇಲ್ಲ ಒಂದು ಪ್ರೆಸ್ ರಿಲೀಸ್, ಈ ತರ ಏನಾದ್ರೂ ಒಂದು ಕೊಡಬಹುದು. ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಈ ಸಮಯದಲ್ಲಿ ವಿತೌಟ್ ನೋಯಿಂಗ್ ವಾಟ್ ಇಸ್ ದ ಟೈಪ್ ಆಫ್ ಬೋನ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಾಮೆಂಟ್. ಅಂಡ್ ಅಟ್ ದಿ ಸೇಮ್ ಟೈಮ್ ಈಗ ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡ್ಬೇಕು. ಬಟ್ ಈ ಹಂತದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೇನ್ ಗ್ರೇವ್ ತೋರಿಸ್ತಾ ಇದಾರಲ್ಲ, ಆ ಗ್ರೇವ್ ತೋರಿಸ್ತಾ ಇರೋದು, ಇಸ್ ಇಟ್ ಅನ್ ಐಡೆಂಟಿಫೈಡ್ ಗ್ರೇವ್ ಆರ್ ರೆಕಗ್ನೈಸ್ ಗ್ರೇವ್ ಆರ್ ಮಾರ್ಕ್ ಗ್ರೇವ್ ಅಂತೀವಿ. ಅಂದ್ರೆ ಇದಕ್ಕೆ ಏನಾದ್ರೂ ದಾಖಲಾತಿ ಇದೆಯಾ? ದಾಖಲಾತಿ ಏನಾದ್ರೂ ಈ ಪಂಚಾಯತ್ ಹತ್ರ ಇವ್ರು ತೋರಿಸಿರೋ ಜಾಗದ ದಾಖಲಾತಿ ಇದ್ರೆ, ದೆನ್ ಎಕ್ಸುಮೇಷನ್ ಇಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ಏನಕ್ಕೋಸ್ಕರ ದಫನ್ ಮಾಡಿದ್ದಾರೆ ಅಂತ ಅದರಲ್ಲಿ ರುಜುವಾತಾಗಿರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರ ಅದರ ಮೇಲೆ ಅನುಮಾನ ಬಂದ್ರೆ ದೇ ಕ್ಯಾನ್ ಗೋ ಫಾರ್ ದ ಎಕ್ಸುಮೇಷನ್. ದಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಸ್, ಇವ್ರೇನು ಊತ ಹಾಕಿದ್ದಾರೆ ಅಂತ ಹೇಳ್ತಿದಾರಲ್ಲ, ಆ ಊತ ಹಾಕಿರತಕ್ಕಂಥವ್ರಿಗೆ ಎಲ್ಲಿ ಊತ ಹಾಕಿದ್ದೀನಿ, ಏನ್ ಊತ ಹಾಕಿದ್ದೀನಿ ಅಂತ ಅವ್ರದೇ ಆದ ಇಂಟರ್ಪ್ರಿಟೇಷನ್ ಮೇ ಬಿ ಟ್ರೂ, ಮೇ ನಾಟ್ ಬಿ ಟ್ರೂ. ಬಟ್ ಇವ್ರಿಗೆ ಬಾಡಿ ಕೊಟ್ಟಿದ್ದಾರೆ ನೋಡಿ, ಅವ್ರಿಗೆ ಯಾರ್ದು ಬಾಡಿ ಕೊಟ್ಟಿದ್ದಾರೆ, ಎಲ್ಲಿ ಊತ ಹಾಕಿದ್ದಾರೆ, ಅದನ್ನ ಮಾಹಿತಿ ಇರುತ್ತೆ. ಅವ್ರಿಗೆ ಯಾಕೆ ಇವ್ರ ತನಿಖೆಗೆ ಒಳಪಡಿಸ್ತಿಲ್ಲ? ಇಲ್ಲ, ಇವ್ರಿಗಿಬ್ರು ಸೇರ್ಬಿಟ್ಟು ದೇ ಕ್ಯಾನ್ ಐಡೆಂಟಿಫೈ ದ ಗ್ರೇವ್. ಈ ತರನು ಒಂದು ಪ್ರೋಸೆಸ್ ಮಾಡಬಹುದು, ಸೋ ದಟ್ ಟು ಎಕ್ಸ್ಪೆಡಿಟ್ ದ ಪ್ರೋಸೆಸ್. ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಿ ಈಸ್ ಟೆಲಿಂಗ್ ಅಬೌಟ್ ಮೋರ್ ದೆನ್ 300 ಬಾಡೀಸ್. ಈ ಇಂತ ಇದ್ದಾಗ ಡಿಫರೆಂಟ್ ಯೂನಿಟ್ಸ್ ಇಲ್ಲಾಂದ್ರೆ ಈ ಪ್ರೋಸೆಸ್ ಅಲ್ಲಿ ಹೋದ್ರೆ 6 ತಿಂಗಳಾಗತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಲಿಕ್ಕೆ, ಲೆಟ್ ದೆಮ್ ಹ್ಯಾವ್ ಡಿಫರೆಂಟ್ ಯೂನಿಟ್ಸ್ ಅಂಡ್ ಮೋರ್ ಪ್ಯಾನೆಲ್ ಆಫ್ ಡಾಕ್ಟರ್ಸ್. ದ ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಹ್ಯಾಸ್ ಟು ಬಿ ಡಿಫೈನ್ಡ್ ಬೈ ದ ಕೋರ್ಟ್ ಆರ್ ದ SIT. ಸೊ ಇವರು ಬೇರೆ ಬೇರೆ ಹಂತಗಳಲ್ಲಿ ಅವರು ಬೇರೆ ಬೇರೆ ಜಾಗದಲ್ಲಿ ಏನ್ ಮಾರ್ಕ್ ಮಾಡ್ತಾನೆ, ಆ ಜಾಗಗಳಲ್ಲಿ ದೇ ಶುಡ್ ಸ್ಟಾರ್ಟ್ ಸೈಮಲ್ಟೇನಿಯಸ್ ಎಕ್ಸುಮೇಷನ್ ಪ್ರೋಸೆಸ್. ಸೊ ದಟ್ ಹೀಗೆ ಮಾಡಿದ್ರು ಫಾರ್ 350 ಬಾಡೀಸ್ ವಾಟ್ ದೇ ಆರ್ ಕೋಟಿಂಗ್, ಇಟ್ ವಿಲ್ ಟೇಕ್ ನಿಯರ್ಲಿ ಅರೌಂಡ್ ಸಮ್ 2 to 3 months. ಬಟ್ ಇದೆಲ್ಲ ಮಾಡ್ದಲೆ ಒಂದೊಂದೇ, ವಿತೌಟ್ briefing the public, this speculations is going to happen, and this is going to cause a serious deterrence in the whole exhumation or investigation process. ಫೈನ್. ನಾನು ಕೀರ್ತಿ ಹಾಗೇನೆ ವಸಂತ ಗಿಳಿಯಾರ್ ಅವರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ FSL ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ, ಅವರನ್ನ ನಾನು ಮಾತಾಡಿಸ್ತೀನಿ. ಸಾರಿ ಸರ್, ಸತ್ಯ ಸಂಘರ್ಷದ ವಿಚಾರದಲ್ಲಿ ನಿಮ್ಮ ಹತ್ರ ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮೆ ಇರಲಿ. ಸಿಕ್ಕಿರುವ ಮೂಳೆಗಳು ತನಿಖೆಗೆ ಎಷ್ಟು ಪುಷ್ಟಿ ಕೊಡುತ್ತೆ ಅನ್ನುವಂತಹ ವಿಚಾರ ಒಂದಾದ್ರೆ, ಈಗಾಗಲೇ ನೋಡಿ ಸರ್, ಇದೇ ವಿಚಾರವಾಗಿ ಇಲ್ಲಿ ಸಂಘರ್ಷ ನಡೀತಾ ಇತ್ತು. ವರದಿ ಬರೋದಕ್ಕಿಂತ ಮುಂಚೆ ಮಹಿಳೆಯದ್ದೇ ತಲೆಬುರುಡೆ ಅತ್ಯಾಚಾರ ಆಗಿತ್ತು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದಾದ್ರೆ, ಅಲ್ಲಿ ಸಿಕ್ಕಿರುವಂತದ್ದು ಪುರುಷರದು ಅಂತ ಮತ್ತೊಂದು ಗುಂಪು, ಅದನ್ನ ಹೇಗೆ ಹೇಳ್ತೀರಿ ಅಂತ ಇವರು. ಸೊ ಈಗ ಸಿಕ್ಕಿರುವಂತಹ ಮೂಳೆಗಳು, ಈ ಮೂಳೆಗಳಿಂದ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಅಂದ್ರೆ, ಇದು ಮಹಿಳೆಯದ್ದ, ಇದು ಪುರುಷನದ್ದ, ಎಷ್ಟು ವರ್ಷ, ಕಾಸ್ ಆಫ್ ಡೆತ್, ಇವೆಲ್ಲವೂ ಕೂಡ ಹೇಗೆ ಗೊತ್ತಾಗುತ್ತೆ? ಇದು ಸವಾಲಾಗುತ್ತಾ ಸರ್?
ಅಲ್ಲ ನೋಡಿ, ಫಸ್ಟ್ ನಾವು ಒಂದು ತಿಳ್ಕೊಳ್ಬೇಕು ದಟ್ ಏನಂದ್ರೆ ಈಗೇನು ಅನಾಮಿಕ ವ್ಯಕ್ತಿ ಅವನೇನ್ ತೋರಿಸ್ತಾ ಇದ್ದಾನೆ ಆ ಜಾಗಗಳಲ್ಲೆಲ್ಲ ಎಕ್ಸುಮೇಷನ್ ಏನ್ ನಡೀತಾ ಇದೆ, ದ ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ನಡೆದು ಯಾವ ಗ್ರೇವ್ ನಲ್ಲಿ ಯಾವ ರಿಮೇನ್ಸ್ ತಗೊಂಡಿದ್ದಾರೆ, ಆ ರಿಮೇನ್ಸ್ ಅಂದ್ರೆ ಸ್ಕೆಲಿಟಲ್ ರಿಮೇನ್ಸ್, ಅದರಿಂದ ಇದು ಗಂಡು ಹೆಣ್ಣು, ಇದ್ರ ವಯಸ್ಸೆಷ್ಟು, ಏನಾದ್ರೂ ಇದ್ರ ಮೇಲೆ ಗಾಯಗಳಾಗಿದೆಯಾ, ಇದರಿಂದ ಸಾವು ಹೇಗಾಗಿದೆ ಅಂತ ನಾವು ಕಂಡುಹಿಡಿಬಹುದಾ, ಇಲ್ಲ ಇದ್ರದ್ದು DNA ಸ್ಯಾಂಪಲ್ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ. ಸೊ ಆಲ್ ದಿಸ್ ಥಿಂಗ್ಸ್ ಡಿಪೆಂಡ್ ಆನ್ ಯಾವ ಬೋನ್ ಸಿಕ್ಕಿದೆ, ಆಮೇಲೆ ಯಾವ ಗ್ರೇವ್ ನಲ್ಲಿ ಸಿಕ್ಕಿದೆ. ಅಂಡ್ ಒನ್ ಥಿಂಗ್ ನಾವು ಅರ್ಥಕೋಬೇಕು, ದ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಕಂಪ್ಲೀಟ್. ಇಟ್ಸ್ ನಾಟ್ ಕಂಪ್ಲೀಟ್. ಈಗ ಏನಂದ್ರೆ ದ ಸ್ಪೆಕ್ಯುಲೇಷನ್ ಸರೌಂಡಿಂಗ್ ದಿಸ್ ಹೋಲ್ ಎಕ್ಸಿಮೇಷನ್ ಪ್ರೋಸೆಸ್ ಇಂದ ಕನ್ಫ್ಯೂಷನ್ ಆಗಿದೆ. ಸೊ ಯಾಕೆ ಇದಾಗ್ತಾ ಇದೆ ಅಂದ್ರೆ ದ SIT has kept the people blank ಆಗಿಟ್ಟಿದೆ. I think that is what is they have failed in the public relationship process. ಅಂದ್ರೆ they should brief what is happening. ಅವ್ರು ನೋಡಿ ಫೈಂಡಿಂಗ್ಸ್, ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಸ್ ಬ್ರೀಫ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ ಲೀಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್ಸ್ ದೇ ಕ್ಯಾನ್ ಗಿವ್ ಡೈಲಿ ಬ್ರೀಫಿಂಗ್, ಇಲ್ಲ ಒಂದು ಪ್ರೆಸ್ ರಿಲೀಸ್, ಈ ತರ ಏನಾದ್ರೂ ಒಂದು ಕೊಡಬಹುದು. ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಈ ಸಮಯದಲ್ಲಿ ವಿತೌಟ್ ನೋಯಿಂಗ್ ವಾಟ್ ಇಸ್ ದ ಟೈಪ್ ಆಫ್ ಬೋನ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಾಮೆಂಟ್. ಅಂಡ್ ಅಟ್ ದಿ ಸೇಮ್ ಟೈಮ್ ಈಗ ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡ್ಬೇಕು. ಬಟ್ ಈ ಹಂತದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೇನ್ ಗ್ರೇವ್ ತೋರಿಸ್ತಾ ಇದಾರಲ್ಲ, ಆ ಗ್ರೇವ್ ತೋರಿಸ್ತಾ ಇರೋದು ಇಸ್ ಇಟ್ ಅನ್ ಐಡೆಂಟಿಫೈಡ್ ಗ್ರೇವ್ ಆರ್ ರೆಕಗ್ನೈಸ್ ಗ್ರೇವ್ ಆರ್ ಮಾರ್ಕ್ ಗ್ರೇವ್ ಅಂತೀವಿ. ಅಂದ್ರೆ ಇದಕ್ಕೆ ಏನಾದ್ರೂ ದಾಖಲಾತಿ ಇದೆಯಾ, ದಾಖಲಾತಿ ಏನಾದ್ರೂ ಈ ಪಂಚಾಯತ್ ಹತ್ರ ಇವ್ರು ತೋರಿಸಿರೋ ಜಾಗದ ದಾಖಲಾತಿ ಇದ್ರೆ ದೆನ್ ಎಕ್ಸುಮೇಷನ್ ಇಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ಏನಕ್ಕೋಸ್ಕರ ದಫನ್ ಮಾಡಿದ್ದಾರೆ ಅಂತ ಅದರಲ್ಲಿ ರುಜುವಾತಾಗಿರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರ ಅದರ ಮೇಲೆ ಅನುಮಾನ ಬಂದ್ರೆ ದೇ ಕ್ಯಾನ್ ಗೋ ಫಾರ್ ದ ಎಕ್ಸುಮೇಷನ್. ದಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಸ್ ಇವ್ರೇನು ಊತ್ ಹಾಕಿದ್ದಾರೆ ಅಂತ ಹೇಳ್ತಿದಾರಲ್ಲ, ಆ ಊತ್ ಹಾಕಿರತಕ್ಕಂಥವ್ರಿಗೆ ಎಲ್ಲಿ ಊತ್ ಹಾಕಿದ್ದೀನಿ, ಏನ್ ಊತ್ ಹಾಕಿದ್ದೀನಿ ಅಂತ ಅವ್ರದೇ ಆದ ಇಂಟರ್ಪ್ರಿಟೇಷನ್ ಮೇ ಬಿ ಟ್ರೂ, ಮೇ ನಾಟ್ ಬಿ ಟ್ರೂ. ಬಟ್ ಇವ್ರಿಗೆ ಬಾಡಿ ಕೊಟ್ಟಿದ್ದಾರೆ ನೋಡಿ, ಅವ್ರಿಗೆ ಯಾರ್ದು ಬಾಡಿ ಕೊಟ್ಟಿದ್ದಾರೆ, ಎಲ್ಲಿ ಊತ್ ಹಾಕಿದ್ದಾರೆ ಅದನ್ನು ಮಾಹಿತಿ ಇರುತ್ತೆ. ಅವ್ರಿಗೆ ಯಾಕೆ ಇವ್ರ ತನಿಖೆಗೆ ಒಳಪಡಿಸ್ತಿಲ್ಲ, ಇಲ್ಲ ಇವ್ರಿಗಿಬ್ರು ಸೇರ್ಬಿಟ್ಟು ದೇ ಕ್ಯಾನ್ ಐಡೆಂಟಿಫೈ ದ ಗ್ರೇವ್. ಈ ತರನು ಒಂದು ಪ್ರೋಸೆಸ್ ಮಾಡಬಹುದು, ಸೋ ದಟ್ ಟು ಎಕ್ಸ್ಪೆಡಿಟ್ ದ ಪ್ರೋಸೆಸ್. ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಿ ಈಸ್ ಟೆಲಿಂಗ್ ಅಬೌಟ್ ಮೋರ್ ದೆನ್ 300 ಬಾಡೀಸ್. ಈ ಇಂತ ಇದ್ದಾಗ ಡಿಫರೆಂಟ್ ಯೂನಿಟ್ಸ್ ಇಲ್ಲಾಂದ್ರೆ ಈ ಪ್ರೋಸೆಸ್ ಅಲ್ಲಿ ಹೋದ್ರೆ 6 ತಿಂಗಳಾಗತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಲೆಟ್ ದೆಮ್ ಹ್ಯಾವ್ ಡಿಫರೆಂಟ್ ಯೂನಿಟ್ಸ್ ಅಂಡ್ ಮೋರ್ ಪ್ಯಾನೆಲ್ ಆಫ್ ಡಾಕ್ಟರ್ಸ್. ದ ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಹ್ಯಾಸ್ ಟು ಬಿ ಡಿಫೈನ್ಡ್ ಬೈ ದ ಕೋರ್ಟ್ ಆರ್ ದ SIT. ಸೊ ಇವರು ಬೇರೆ ಬೇರೆ ಹಂತಗಳಲ್ಲಿ ಅವರು ಬೇರೆ ಬೇರೆ ಜಾಗದಲ್ಲಿ ಏನ್ ಮಾರ್ಕ್ ಮಾಡ್ತಾನೆ ಆ ಜಾಗಗಳಲ್ಲಿ ದೇ ಶುಡ್ ಸ್ಟಾರ್ಟ್ ಸೈಮಲ್ಟೇನಿಯಸ್ ಎಕ್ಸುಮೇಷನ್ ಪ್ರೋಸೆಸ್. ಸೊ ದಟ್ ಹೀಗೆ ಮಾಡಿದ್ರು ಫಾರ್ 350 ಬಾಡೀಸ್ ವಾಟ್ ದೇ ಆರ್ ಕೋಟಿಂಗ್, ಇಟ್ ವಿಲ್ ಟೇಕ್ ನಿಯರ್ಲಿ ಅರೌಂಡ್ ಸಮ್ 2 to 3 months. ಬಟ್ ಇದೆಲ್ಲ ಮಾಡಿದ್ರೆ ಒಂದೊಂದೇ ವಿತೌಟ್ briefing the public, this speculations is going to happen and this is going to cause a serious deterrence in the whole exhumation or investigation process. ಫೈನ್. ನಾನು ಕೀರ್ತಿ ಹಾಗೇನೆ ವಸಂತ ಗಿಳಿಯಾರ್ ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ FSL ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ, ಅವರನ್ನ ನಾನು ಮಾತಾಡಿಸ್ತೀನಿ. ಸಾರಿ ಸರ್, ಸತ್ಯ ಸಂಘರ್ಷದ ವಿಚಾರದಲ್ಲಿ ನಿಮ್ಮ ಹತ್ರ ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮೆ ಇರಲಿ. ಸಿಕ್ಕಿರುವ ಮೂಳೆಗಳು ತನಿಖೆಗೆ ಎಷ್ಟು ಪುಷ್ಟಿ ಕೊಡುತ್ತೆ ಅನ್ನುವಂತಹ ವಿಚಾರ ಒಂದಾದ್ರೆ, ಈಗಾಗಲೇ ನೋಡಿ ಸರ್, ಇದೇ ವಿಚಾರವಾಗಿ ಇಲ್ಲಿ ಸಂಘರ್ಷ ನಡೀತಾ ಇತ್ತು. ವರದಿ ಬರೋದಕ್ಕಿಂತ ಮುಂಚೆ ಮಹಿಳೆಯದ್ದೇ ತಲೆಬುರುಡೆ ಅತ್ಯಾಚಾರ ಆಗಿತ್ತು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದಾದ್ರೆ, ಅಲ್ಲಿ ಸಿಕ್ಕಿರುವಂತದ್ದು ಪುರುಷರದು ಅಂತ ಮತ್ತೊಂದು ಗುಂಪು, ಅದನ್ನ ಹೇಗೆ ಹೇಳ್ತೀರಿ ಅಂತ ಇವರು. ಸೊ ಈಗ ಸಿಕ್ಕಿರುವಂತಹ ಮೂಳೆಗಳು, ಈ ಮೂಳೆಗಳಿಂದ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಅಂದ್ರೆ, ಇದು ಮಹಿಳೆಯದ್ದ, ಇದು ಪುರುಷನದ್ದ, ಎಷ್ಟು ವರ್ಷ, ಕಾಸ್ ಆಫ್ ಡೆತ್, ಇವೆಲ್ಲವೂ ಕೂಡ ಹೇಗೆ ಗೊತ್ತಾಗುತ್ತೆ? ಇದು ಸವಾಲಾಗತ್ತಾ ಸರ್? ಅಲ್ಲ ನೋಡಿ, ಫಸ್ಟ್ ನಾವು ಒಂದು ತಿಳ್ಕೊಳ್ಬೇಕು ದಟ್ ಏನಂದ್ರೆ ಈಗೇನು ಅನಾಮಿಕ ವ್ಯಕ್ತಿ ಅವನೇನ್ ತೋರಿಸ್ತಾ ಇದ್ದಾನೆ ಆ ಜಾಗಗಳಲ್ಲೆಲ್ಲ ಎಕ್ಸುಮೇಷನ್ ಏನ್ ನಡೀತಾ ಇದೆ, ದ ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ನಡೆದು ಯಾವ ಗ್ರೇವ್ ನಲ್ಲಿ ಯಾವ ರಿಮೇನ್ಸ್ ತಗೊಂಡಿದ್ದಾರೆ, ಆ ರಿಮೇನ್ಸ್ ಅಂದ್ರೆ ಸ್ಕೆಲಿಟಲ್ ರಿಮೇನ್ಸ್, ಅದರಿಂದ ಇದು ಗಂಡು ಹೆಣ್ಣು, ಇದ್ರ ವಯಸ್ಸೆಷ್ಟು, ಏನಾದ್ರೂ ಇದ್ರ ಮೇಲೆ ಗಾಯಗಳಾಗಿದೆಯಾ, ಇದರಿಂದ ಸಾವು ಹೇಗಾಗಿದೆ ಅಂತ ನಾವು ಕಂಡುಹಿಡಿಬಹುದಾ, ಇಲ್ಲ ಇದ್ರದ್ದು DNA ಸ್ಯಾಂಪಲ್ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ. ಸೊ ಆಲ್ ದಿಸ್ ಥಿಂಗ್ಸ್ ಡಿಪೆಂಡ್ ಆನ್ ಯಾವ ಬೋನ್ ಸಿಕ್ಕಿದೆ, ಆಮೇಲೆ ಯಾವ ಗ್ರೇವ್ ನಲ್ಲಿ ಸಿಕ್ಕಿದೆ. ಅಂಡ್ ಒನ್ ಥಿಂಗ್ ನಾವು ಅರ್ಥಕೋಬೇಕು, ದ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಕಂಪ್ಲೀಟ್. ಇಟ್ಸ್ ನಾಟ್ ಕಂಪ್ಲೀಟ್.
ಈಗ ಏನಂದ್ರೆ ದ ಸ್ಪೆಕ್ಯುಲೇಷನ್ ಸರೌಂಡಿಂಗ್ ದಿಸ್ ಹೋಲ್ ಎಕ್ಸಿಮೇಷನ್ ಪ್ರೋಸೆಸ್ ಇಂದ ಕನ್ಫ್ಯೂಷನ್ ಆಗಿದೆ.